ಎವ್ರಿಬಡಿ, ಗುಡ್ ಮಾರ್ನಿಂಗ್. ಸೊ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ರೀ. ನಾವು ಆ್ಯಕ್ಚುಲಿ ಹೊಂಟೀವಿ ರೋಡ್ ಟ್ರಿಪ್ ಜೈಪುರ್ಗೆ. ಸೊ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಮುಗೀತು ರೀ. ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಬ್ರೇಕ್ಫಾಸ್ಟು ಮಾಡಿದ್ವಿ. ಬ್ರೇಕ್ಫಾಸ್ಟ್ ಆದಿಂದ ಆ್ಯಕ್ಚುಲಿ 9 ಗಂಟೆಗೆ ಬಿಡೋದು ನಮ್ಮ ಪ್ಲ್ಯಾನ್ ಇತ್ತು. ಬಟ್ ಆಲ್ರೆಡಿ ನೀವು ನೋಡ್ಬೋದು ಈಗ 10 ಆಗದ ರೀ, 10 ಗಂಟೆ ಆಯಿತು. ಸ್ವಲ್ಪ ಲೇಟ್ ಆಯಿತು. ಈಗ ಎಲ್ಲ ಬ್ಯಾಗ್ಸ್ ಪ್ಯಾಕ್ ಮಾಡಿದ್ದೇವೆ. ಸೊ ಕುಶೆಲ್ಲ ಕೆಳಗೆ ಇಡ್ಲಿಕ್ಕತ್ತಾರ, ಗಾಡೊಳಗೆ ಬ್ಯಾಗೆಲ್ಲ ಇಡ್ಲಿಕ್ಕತ್ತಾರ. ಸೊ ಬರ್ರಿ, ನಿಮ್ಮನ್ನು ಎಲ್ಲ ನನ್ನ ಜೊತೆ ಜೈಪುರಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ 2-3 ಡೇಸ್ ನಾವು ಅಲ್ಲೇ ಇರ್ತೀವಿ. ಸೊ ನಿಮ್ಮನ್ನೂ ನನ್ನ ಜೊತೆ ಜೈಪುರ್ ಎಕ್ಸ್ಪ್ಲೋರ್ ಮಾಡೋಣಂತೆ ಎಲ್ಲರೂ ಸೇರಿ. ಚಲ್ ಬರ್ರಿ. ಭಾಳಷ್ಟು ಸಾಮಾನು ಬೈ ಕಾರ್ ಹೊಂಟೇವೆ ಅಂತೇಳಿ ನಾನು ಸ್ವಲ್ಪ ಜಾಸ್ತಿ ಲಗೇಜ್ನ ಮಾಡಿದ್ದೀನಿ ರೀ. ಮತ್ತು ಮಕ್ಕಳನ್ನೆಲ್ಲ ತೊಗೊಳ್ಬೇಕು, ಅವ್ರು ಮೆಡಿಸಿನ್ಸ್, ಬ್ಯಾಗ್, ಅವ್ರು ಎಷ್ಟು ಅರ್ವಿ ಆದರೂ ಸಾಲಂಗಿಲ್ಲ ರೀ. ಮಮ್ಮಿ ಆಲ್ರೆಡಿ ರೆಡಿಯಾಗಿ ನಿಂತಾಳೆ ಇಲ್ಲಿ. ಅರ್ಜುನ್ ತೊಗೊಂಡ, ರುದ್ರಂತೂ ಗಾಡಿ ಒಳಗೆ ಕುಂತಾನ. ರುದ್ರ ಡಿಕ್ಕಿ ಓಪನ್ ಮಾಡಿ. ಈಗ ಒಂದೇ ಡೈಲಾಗ್ ಇಡ್ಸತಿ ಮಾತಾಡ್ತೀವಿ ಬಿಡಲ್ಲ. ನನ್ನ ಮಗ ಅವಾಗಿಂದ ನಾವು ಶೂಟ್ ಮಾಡತ್ತೇನಲ್ರಿ, ಬರೀ ಬರ್ತಾನೆ. ಯಾಕಂದ್ರೆ ಮಮ್ಮ ಲೇಟ್ ಮಾಡಿದ್ಲು, ಅದಕ್ಕೆ ನಮ್ಗೆ ಲೇಟ್ ಆಯಿತು ಅಂತ ಹೇಳಿಕತ್ತಾನೆ. ನೋಡ್ರಿ, ಆಲ್ಮೋಸ್ಟ್ ನಾವು ಹೊಂಟೀವಿ 2 ದಿವ್ಸಕ್ಕೆ. ಇದೊಂದು ಟ್ರಾಲಿ ಅರ್ಜುನ್ ಡೈಪರ್ ಬ್ಯಾಗ್, ಇದೊಂದು ರುದ್ರನ್ ಬ್ಯಾಗ್ ರೀ. ಇದು ಅರ್ಜುನ್ದು ಸೆರೆಲಾಕ್, ಫ್ರೂಟ್ಸ್ ಅವಂದು ಏನದಲ್ಲ ಬಾಟಲೆಲ್ಲ, ವಾಟರ್ ಬಾಟಲೆಲ್ಲ ತೊಗೊಂಡೆ ನೀರಿಂದ. ಸೊ ಇದು ಒಂದು ಬ್ಯಾಗ್ ಅದ ಮಮ್ಮಿಂದ. ಸೊ ರುದ್ರಿದ ಮುಂದೆ ಇಟ್ಕೋಪಿ. ಮಮ್ಮಿ ನೀವು ಆ ಸೈಡ್ ಕುಂದ್ರ? ಇಲ್ಲ, ಈ ಸೈಡ್ ಕುಂದ್ರಂದ. ಹಾಂ, ಸೊ ಇನ್ನೂ ಒಂದು ಸಾಮಾನು ಬಿಟ್ಟು ಬಂದೆ ರೀ. ಎಂಡ್ ಮೂಮೆಂಟ್ ಒಳಗೆ ಪ್ಯಾಕಿಂಗ್ ಮಾಡಿದ್ರೆ ಹಿಂಗೆ ಇರ್ತದೆ ನೋಡಿರಿ. ಏನಾದರೂ ಮರ್ಕೊತಾನೆ ಇರ್ತೀವಿ. ಚಲೋ ಆಯ್ತು ನಂಗಿಲ್ಲೇ ಕೆಳಗಡೆನ ಇನ್ನು ಮನೆ ಹತ್ರ ಇದ್ದು ಅವಾಗ ನೆನಪು ಬಂತು. ಸೊ ಹುಡ್ಕೊಂಡು ಬಂದೆ ತೊಗೊಂಡು ಹೋಗೋಣಂತೆ. ಮಮ್ಮ ಕುಶಲು ಬಂದಿರ್ರಿ. ಸೊ ದೇವ್ರ ಹೆಸರು ಹೇಳ್ಕೊತ ನಮ್ಮ ಸ್ಟಾರ್ಟ್ ಮಾಡೋಣ. ಚಕ್ಲಿ ತಿನ್ಕೊಂತು ನನಗಂತೂ ಟೆನ್ಷನ್ ಇಲ್ಲ ರೀ. ಮಮ್ಮಿ ಅರ್ಜುನ್ ಇಟ್ಕೊಂಡು ಕುಂತಾಳಿಂದ. ಸೊ ನಾ ಆರಾಮ್. ಸೊ ಹೋಗಿಂತ ಮುಂಚೆ 4 ವೀಲ್ ಒಳಗೆ ಹವಾ ಸರಿ ಇದಲ್ಲೋ ಇಲ್ಲೋ ಅಂಥೇಳಿ ಒಂದು ಸಲ ಚೆಕ್ ಮಾಡಿಸಿದ್ದು. ಕಾಲ್ ಮುಗಿತೇನೆ, ಕೈ ಮುಗಿತೇನೆ. ಪ್ಲೀಸ್ ಟಾಟಾ ಗಿಟ್ ಹೋಗುನು ಅನ್ಸುತ್ತ ನಂಗೆ. ನಮ್ಮ ಫ್ರೆಂಡ್ ಈಗ ಅರ್ಜುನ್ ನೋಡ್ಬೋದ್ರಿ. ಅವ ಎಲ್ಲರೂ ಸ್ನಾನ ಮಾಡೀವಿ, ಅರ್ಜುನ್ ಮಲ್ಕೊಂಡಿದ್ದವನ್ನ ಎಬ್ಸ್ಕೊಂಡು ಹಂಗೆ ಗಾಡಿ ಒಳಗೆ ತೊಗೊಂಡು ಬಂದೀವಿ. ಸೊ ಮಮ್ಮಿ ಜೊತೆ ಆರಾಮಾಗಿ ಕುಂತಾನ್ರಿ ಇಂದ. ಇಲ್ಲಿಂದ ಜೈಪುರ 250 ಕಿಲೋಮೀಟರ್ಸ್ ಇದೆ ರೀ. ಆಗ್ರಾದಿಂದ ಜೈಪುರ್ ಸಮೀಪನ ಅದ. ಸೊ ಕನ್ಸಿಗೆ ನಾವು ಮಲ್ಕೊಳ್ಳಾಗತ್ತೀವಿ. ಗುಡ್ ನೈಟ್. ಸಿಕ್ಕಾಪಟ್ಟೆ ಬಿಸಿಲಿತ್ರಿ. ಸೊ ಫುಲ್ ಟ್ಯಾನ್ ಆಗ್ಲಿಕ್ಕತ್ತಿತ್ತು. ಒಂದು ಸೈಡ್ ಬಾಡಿ ಮೇಲಂತೂ ನಂದಿಷ್ಟು ಬಿಸಿಲು ಬಿದ್ದಿತ್ತಲ್ಲ, ಫುಲ್ ಕಾದಿತ್ರಿ. ಸೊ ನಾ ಒಂದು ಸೈಡ್ ನನ್ನ ಕೂದಲ ಮುಖದ ಮೇಲೆ ಎಳ್ಕೊಳ್ಲಿಕ್ಕತ್ತಿದ್ವಿ, ಯಾಕಂದ್ರೆ ಸನ್ನಿಂದ ಪ್ರೊಟೆಕ್ಟ್ ಮಾಡ್ಬೇಕಂತೇಳಿ.
ಕುಶಲ್ಗೆ ನಾ ಮೊದಲೇ ಹೇಳಿದೆ ಎಲ್ಲರೂ ಅವರು ಮಿಸ್ಟರ್ ಪರ್ಫೆಕ್ಟ್. ಸೊ ಒಂದು ಸ್ವಲ್ಪನೂ ಕೆಳಗೆ ಬೀಳೋಂಗಿಲ್ಲ, ನಾ ಕೆಳಗೆ ಬೀಳಲ್ದ ತಿನ್ನಂಗಿಲ್ಲ. ಸೊ ಫೈನಲಿ ಬ್ಯಾಡ್ ಅಂದ್ರಿ ಫಸ್ಟ್, ಆಮೇಲೆ ನಾನು ನೋಡಿ ಅವರ ತಿನ್ಲಿಕ್ಕತ್ತಾರ. ಇದೇನು ಕಾಣಿಸ್ಲಿಕ್ಕತ್ತದಲ್ರಿ, ಇದಕ್ಕೆ ಫತೇಪುರ್ ಸಿಕ್ರಿ ಅಂತಾರೆ, ಬುಲಂದ್ ದರ್ವಾಜ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಬಂದು ಇಲ್ಲಿ ಹೋಗ್ತಾರೆ, ಭಾಳ ಫೇಮಸ್ ಅದ. ನವ ಡೇಸ್ ಅಪ್ಪ ಮಗಂದು ಇದು ಫೇವ್ರೇಟ್ ಸಾಂಗ್ ರೀ. ಸೊ ಅದು ರಿಪೀಟ್ಲಿ ಪ್ಲೇ ಆಗ್ಲಿಕ್ಕತ್ತಿತ್ತು ನೋಡ್ರಿ. ನಮ್ಮ ಅರ್ಜುನ ಅವ್ರು ಹಾಡಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕತ್ರ ಅವ ಎಲ್ಲರೂ ನೋಡ್ಕೊಂತ ಕುಂತ. ಸೊ ಭಯಂಕರ ಬಿಸಿಲದ ರೀ, ಭಾಳ ಅಂದ್ರೆ ಭಾಳ ಬಿಸಿಲದ. ಥಂಡಿ ಸ್ಟಾರ್ಟ್ ಆದ್ರೂ ಈ ರೀತಿ ಬಿಸಿಲದ ಅಂದ್ರೆ ರೀ. ಸೊ ನೋಡ್ಕೊಂಡು ಸ್ವಲ್ಪ ಬ್ರೇಕ್ ತೊಗೊಂಡ್ವಿ, ಜ್ಯೂಸ್ ಕುಡಿಲಿಕತ್ತೀವಿ. ನಂಗರೆ ಸಾಕಾಗೋದು, ಯಾವಾಗ ಹೋಗಿ ಒಂದ್ಸತಿ ರೂಮ್ ಒಳಗೆ ಕುಂತೇವಿ ಅನ್ಸ್ಲಿಕ್ಕತ್ತದ. ಎರಡು ಸೇಮ್ ಅದಾವ ನಂಬರ್, ಅವೆರಡು ಗಾಡಿದ ನಂಬರ್ ಸೇಮ್ ಐತ್ರಿ. ಸೊ ಅದ ನೋಡ್ಲಿಕ್ಕತ್ತಿದ್ವಿ ನಾನು ಕುಶಲ್. ಫೈನಲಿ ನಾವು ಯಾವುದಕ್ಕೆ ವೇಟ್ ಮಾಡ್ಲಿಕ್ಕತ್ತಿದ್ವಲ್ರಿ, ಈ ಬೋರ್ಡ್ ನಮಗೆ ಸಿಕ್ತು, ವೆಲ್ಕಮ್ ಟು ಪಿಂಕ್ ಸಿಟಿ ಜೈಪುರ್. ಸೊ ಫೈನಲಿ ನಾವು ಜೈಪುರ ಒಳಗೆ ಎಂಟರ್ ಆದ್ವು ರೀ. ಎಂಟರ್ ಆದ ತಕ್ಷಣ ನೋಡ್ಬೋದು ನೀವು ರಾಜ ಮಹಲ್ಗಳು ಸ್ಟಾರ್ಟ್ ಆದವು. ಫುಲ್ ಸಿಟಿ ಎಲ್ಲ ಇಂಥ ಮಹಲ್ಗಳು ನೋಡೋಕೆ ಸಿಗ್ತಾವ ನಿಮಗೆ. ಎಲ್ಲ ಕಡೆ ಪಿಂಕ್ ಪಿಂಕ್ ವಾಲ್ ಮ್ಯಾಗೆಲ್ಲ ಪೇಂಟಿಂಗ್ ಇತ್ತು ಪಿಂಕ್ ಕಲರ್ದ. ಸೊ ದೊಡ್ಡ ದೊಡ್ಡ ಗುಡ್ಡಗಳು ನೋಡ್ಬೋದು ರೀ ನೀವು ಕಲ್ಲಿಂದ. ಸೊ ಮುಂದೆ ಹೋದ ತಕ್ಷಣ ಒಂದು ಟನಲ್ ಸಿಕ್ತು, ಭಾಳ ದೊಡ್ಡದಿತ್ತು ಇದು. ಆಲ್ಮೋಸ್ಟ್ ನಾವು 2-3 ಮಿನಿಟ್ಸ್ ಅದ್ರೊಳಗೆ ಟ್ರಾವೆಲ್ ಮಾಡೇವಿ. ಸೊ ಭಾಳ ದೊಡ್ಡದಿತ್ತು. ಜೈಪುರ ಒಳಗೆ ನಾರ್ಮಲ್ ಹೋಟೆಲ್ಸ್ ರೆಸ್ಟೋರೆಂಟ್ ಎಲ್ಲನೂ ರೀ ಒಂದು ಮಹಲ್ ಥರನ ಅವ್ರು ಕನ್ಸ್ಟ್ರಕ್ಟ್ ಮಾಡಿದಾರೆ ಅದನ್ನು. ಸೊ ಪೂರಾ ಸಿಟಿ ಒಳಗೆ ಹೆಂಗೆ ಅನಿಸ್ತದೆ ಅಂದ್ರೆ, ಇದೇನೋ ಹಳೆ ಕಾಲದ ಎಲ್ಲ ಮೊದಲು ರಾಜರ್ದು ಇರ್ತಿದ್ದು ಅಲ್ರಿ, ಆ ಡಿಸೈನ್ ಒಳಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಹೋಗ್ಬೇಕಾದ್ರೆ ನಮ್ಗೆ ಇದೊಂದು ವೈಟ್ ಕಲರ್ ಜೈನ್ ಮಂದಿರ ನೋಡ್ಲಿಕ್ಕೆ ಸಿಕ್ತು. ಎಷ್ಟು ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಅದ ನೋಡ್ರಿ ನೀವು. ಸೊ ಹೋಗಿ ನಾವು ಲಂಚ್ ಬ್ರೇಕ್ ತೊಗೊಂಡ್ವಿ. ಇಲ್ಲೊಂದು ಹೋಟೆಲ್ಗೆ ಹೋದ್ವಿ ನೋಡ್ರಿ, ಅದು ಒಂದು ರಾಜ್ಮಹಲ್ ಟೈಪೇ ಇತ್ತು. ಸೊ ಫುಡ್ ಏನೋ ಭಾಳ ಚಲೋ ಇತ್ತು. ನಾರ್ಮಲ್ ಥಾಲಿ ಆರ್ಡ್ರ್ ಮಾಡಿದ್ವಿ ನಾವು. ನೋಡ್ರಿ ಎಷ್ಟು ರೈಸ್ ಕೊಡ್ತಾರೆ ಅವ್ರ ಬಟ್ಲೊಳಗೆ. ನಮ್ಮ ಕಡೆ ಇಷ್ಟು ರೈಸ್ ನಾವು 2 ತುತ್ತೊಳಗೆ ಮುಗಿಸ್ಬಿಡ್ತೀವಿ, ಬಟ್ ಅವ್ರು ರೈಸ್ ತಿನ್ನೋದು ಭಾಳ ಕಡಿಮೆ. ಬಟ್ ಏನಂದ್ರೆ ಭಾಳ ಲೇಟ್ ಮಾಡಿದ್ರು ಅವರು. ನಾವು ಹೇಳಿ ಒಂದು 40-45 ಮಿನಿಟ್ಸ್ ಆದರೂ ಅವರು ತಂದು ಕೊಡಲಿಲ್ಲ, ಅದೊಂದು ಬೇಜಾರ. ಬಿಟ್ಟರೆ ಫುಡ್ ಕ್ವಾಲಿಟಿ ಭಾಳ ಚಲೋ ಐತ್ರಿ. ಸೊ ಇಷ್ಟು ಥಾಲಿ ನೋಡ್ರಿ, ಒಂದು ಥಾಲಿಗಿದು 390. 4 ತವಾ ಚಪಾತಿ ಕೊಟ್ಟಿದ್ದರ್ರಿ, ಆಮೇಲೆ ಸಿಂಪಲ್ 2 ಸಬ್ಜಿ ಇತ್ತು, ಆಮೇಲೆ ರಾಯ್ತಾ ಐತ್ರಿ. ಲಂಚ್ ಮುಗಿಸ್ಕೊಂಡು ಆನ್ ದ ವೇ ಕ್ಯಾಮ್ರೆಲ್ಲ ನೋಡ್ಲಿಕ್ಕೆ ಸಿಕ್ತು. ಫೈನಲಿ ರೂಮ್ ರೀಚ್ ಆದ್ವಿ. ಫೈನಲಿ ರೂಮಿಗೆ ಬಂದು ಮುಟ್ಟಿದ್ವಿ ರೀ. ಸೊ ಎಷ್ಟಂದ್ರೆ 4 o'clock ಆಗ್ಯದ. ಭಾಳ ಅಂದ್ರೆ ಭಾಳ ಭಯಂಕರ ಬಿಸಿಲಿತ್ತು ರೀ. ಸಾಕಾಯ್ತು. ಯಾಕಾದ್ರೆ ಈ ಟೂರ್ ಪ್ಲ್ಯಾನ್ ಮಾಡಿದ್ವಿ ಅಂತೂ ಅನಿಸಿತ್ತು. ಭಾಳ ಬಿಸಿಲಿತ್ತು ರೀ, ಭಾಳ ಅಂದ್ರೆ ಭಾಳ ಬಿಸಿಲಿತ್ತು. ಸೊ ಆನ್ ದ ವೇನ ಬರಬೇಕಾದ್ರೆ ಲಂಚ್ ಮುಗಿಸ್ಕೊಂಡು ಬಂದ್ವಿ. ಈಗ ಜಸ್ಟ್ ರೂಮಿಗೆ ಮುಟ್ಟಿದ್ವಿ. ಈಗ ಈವ್ನಿಂಗ್ ನೋಡ್ಬೇಕ್ರಿ ಎಲ್ಲೆಲ್ಲಿ ಪ್ಲ್ಯಾನ್ ಮಾಡ್ತೀವಿ. ನಂಗಂತೂ ಫುಲ್ ಟಯರ್ಡ್ ಆಗಿನ್ನ. ಅರ್ಜುನೂ ಹಂಗೆ ಭಾಳ ಅಳ್ಲಿಕತ್ತ, ನಾವು ಬಿಸಿಲಿಗೆ ಅವಂಗೂ ತ್ರಾಸಾಯಿತು. ಹಿಂಗಾಗಿ ಸೊ ಈವ್ನಿಂಗ್ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತೀನೋ ಇಲ್ಲ ಇವತ್ತು ರೆಸ್ಟ್ ಮಾಡಿ ಮತ್ತು ನಾಳೆ ನೋಡ್ತೀವೋ ಏನೂ ಪ್ಲ್ಯಾನ್ ಇಲ್ಲ ರೀ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಏನಾಗಲಿಲ್ಲ ಅಂದರೂ ಪಾಸಿಬಲ್ ಇಲ್ಲೇ ನಾವೆಲ್ಲಿ ಸ್ಟೇ ಮಾಡ್ತೀವೋ ಆ್ಯಕ್ಚುಲಿ ಅದ್ರ ಅಪೋಸಿಟ್ ಜಲ್ ಮಹಲ್ ಅದ. ಸೊ ಅದೊಂದು ಕವರ್ ಮಾಡ್ಬೇಕಂತ ತಲೆಯೊಳಗೆ ಐತಿ ಇವತ್ತು. ಸಿಗ್ತೀನಿ ರೀ ಆಮೇಲೆ. ಹೋಪ್ಸು ನಾವು ಕಂಟಿನ್ಯೂ ಮಾಡ್ರ, ಇಲ್ಲಂದ್ರೆ ಬಾಯ್.